ಕನ್ನಡ ನಾಡಿನ ಜನತೆಗೆ ಕನ್ನಡದಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸ್ ತರಬೇತಿ ಮತ್ತು ಕೋಚಿಂಗನ್ನು ಕೊಡುವ ಬಹಳ ದಿನಗಳಿಂದ ಬಹಳ ಬೇಡಿಕೆಗಳು ಬರುತ್ತಿದ್ದವು. ಅದರ ಪ್ರಕಾರ ಅವರ ಬೇಡಿಕೆಗೆ ಅನುಸಾರವಾಗಿ ನಾನಿವತ್ತು ಈ ಚಾನಲನ್ನು ಪ್ರಾರಂಭಿಸುತ್ತಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಮಾನಿಕ್ ಅಂತ. ನಾನು ಮ್ಯಾನೇಜ್ಮೆಂಟ್ ಟ್ರೈನಿಂಗ್, ಕೋಚಿಂಗ್ ಮತ್ತು ಕನ್ಸಲ್ಟೆನ್ಸಿಯಲ್ಲಿ 22 ವರ್ಷಗಳ ಅನುಭವವನ್ನು ಹೊಂದಿರುತ್ತೇನೆ. ನಾನು ಉತ್ತರ ಕರ್ನಾಟಕದ ಪ್ರತಿಷ್ಠಿತ MBA ವಿಶ್ವವಿದ್ಯಾಲಯವಾದ GBS ಗ್ಲೋಬಲ್ ಬಿಸ್ನೆಸ್ ಸ್ಕೂಲ್ MBA ಕಾಲೇಜಿನಲ್ಲಿ ಡೈರೆಕ್ಟರ್ ಆಗಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಾ ಇರುತ್ತೇನೆ. ಟ್ರೈನಿಂಗ್ ಮತ್ತು ಕನ್ಸಲ್ಟೆನ್ಸಿ ಬಹಳಷ್ಟು ಜನರು ಆನ್ಲೈನ್ ಇದ್ದಾರೆ. ಯೂಟ್ಯೂಬ್ನಲ್ಲಿ ನೀವು ಬಹಳಷ್ಟು ವಿಡಿಯೋಗಳನ್ನು ನೋಡುತ್ತಾ ಇರುತ್ತೀರಿ. ಆದರೆ ಅವುಗಳೆಲ್ಲವೂ ಕೇವಲ ಹಿಂದಿ ಮತ್ತು ಇಂಗ್ಲಿಷಿಗೆ ಸೀಮಿತವಾಗಿರುತ್ತವೆ. ಆದ್ದರಿಂದ ನಮ್ಮ ಕನ್ನಡ ನಾಡಿನ ಜನತೆಗೆ ಅವರಿಗೆ ಕನ್ನಡದಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಅವರಿಗೆ ಒಂದು ತರಹದ ಕೋಚಿಂಗ್ ಮತ್ತು ಟ್ರೈನಿಂಗ್ ಅನ್ನು ಕೊಡಬೇಕೆಂದು ನಾನು ಬಯಸಿರುತ್ತೇನೆ. ಯಾಕೆ ಅಂತಂದರೆ ನಾನು ಸ್ವತಃ ಕನ್ನಡ ಮಾಧ್ಯಮದಲ್ಲಿ ಕಲಿತು ಕನ್ನಡ ಮಾಧ್ಯಮದಿಂದ ಈವರೆಗೆ ನಾನು ಬಂದಿರುತ್ತೇನೆ. ನನ್ನ ಯಶಸ್ಸಿನ ಗುಟ್ಟು ಏನೆಂತಂದರೆ ನನ್ನ ಕನ್ನಡ ಭಾಷೆ ಕರಗತವಾಗಿ ಅರಗಿಸಿಕೊಂಡು ಅದರಲ್ಲಿ ನಾನು ಓದಿ ಅದರಲ್ಲಿ ಬರೆದು ನನ್ನ ಪದವಿಯವರೆಗೆ ಕನ್ನಡದಲ್ಲಿ ಓದಿ ಕೇವಲ ನನ್ನ ಸ್ನಾತಕೋತ್ತರ ಪದವಿಯಾದ MBA ಅನ್ನು ಮಾತ್ರ ನಾನು ಇಂಗ್ಲಿಷ್ನಲ್ಲಿ ಮಾಡಿರುತ್ತೇನೆ. ಆದ್ದರಿಂದ ಈ ಕನ್ನಡ ಮಾಧ್ಯಮದಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಅವರು ಎಷ್ಟೊಂದು ತಾರತಮ್ಯವನ್ನು ಅವರು ಸಹಿಸುತ್ತಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಇವತ್ತಿನ ಈ ಮಿಂಚಿನ ಓಟದಲ್ಲಿ ಇಂಥ ಸಮಯದಲ್ಲಿ ನಮಗೆ ಒಂದು ಮ್ಯಾನೇಜ್ಮೆಂಟ್ ಕೋರ್ಸನ್ನು ಕನ್ನಡದಲ್ಲಿ ಚೆನ್ನಾಗಿ ಅರಿತುಕೊಂಡು ಚೆನ್ನಾಗಿ ಕಲಿತುಕೊಂಡು ಅದನ್ನು ನಾವು ನಾಳೆ ನಮ್ಮ ವೃತ್ತಿ ಜೀವನದಲ್ಲಿ ಉಪಯೋಗಿಸಿ ಯಶಸ್ಸನ್ನು ಕಾಣಬಹುದೆಂದು ನಾನು ಈ ಸಮಯದಲ್ಲಿ ಹೇಳಬಯಸುತ್ತೇನೆ. ಬಹಳಷ್ಟು ಶಬ್ದಗಳು ಮ್ಯಾನೇಜ್ಮೆಂಟ್ನಲ್ಲಿರುವಂತಹ ಬಹಳಷ್ಟು ಶಬ್ದಗಳು ಕನ್ನಡದಲ್ಲಿ ಸರಿಯಾಗಿ ಅನುವಾದ ಮಾಡಲು ಬಹಳ ಕಷ್ಟವಾಗುತ್ತದೆ. ಆದ್ದರಿಂದ ನಾನು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಕನ್ನಡದಲ್ಲಿ ಹೇಳಿ, ಎಲ್ಲಿ ಆ ಪದದ ಆ ಶಬ್ದದ ಅನುವಾದ ಸರಿಯಾಗಿ ಮಾಡಲು ಬರುವುದಿಲ್ಲ ಅಲ್ಲಿ ಮಾತ್ರ ನಾನು ಇಂಗ್ಲಿಷ್ನಲ್ಲಿ ಹೇಳುತ್ತೇನೆಂದು ಈ ಸಮಯದಲ್ಲಿ ಹೇಳಿ ಬಯಸುತ್ತೇನೆ. ಈ ಕೋರ್ಸ್ನಲ್ಲಿ ಡಾಕ್ಟರ್ ಮಾನಿಕ್ಸ್ ಕಾರ್ಪೊರೇಟ್ ಯುದ್ಧ, ಇಲ್ಲಿ ನಾವು ಹುಡುಗರನ್ನು ಪುರುಷನನ್ನಾಗಿ ಮತ್ತು ಪುರುಷನನ್ನು ಯೋಧನನ್ನಾಗಿ ಮಾಡುತ್ತೇವೆ. ನೀವು ನನಗೆ ಒಂದು ಪ್ರಶ್ನೆಯನ್ನು ಕೇಳಬಹುದು, ಯಾಕೆ ಸಾರ್ ಅದು ಯೋಧ ಅಂದ್ರೆ ಏನು? ನಾವು ದಿನಾಲೂ ಮುಂಜಾನೆಯಿಂದ ಸಂಜೆಯವರೆಗೆ ನಮ್ಮ ಕಾರ್ಯದಲ್ಲಿ, ನಮ್ಮ ಕಾರ್ಯಪ್ರವೃತ್ತಿಯಲ್ಲಿ, ನಮ್ಮ ಉದ್ಯೋಗದಲ್ಲಿ ನಾವು ದಿನಾ ಬೇರೆಯವರ ಜೊತೆ ಸ್ಪರ್ಧೆ ಮಾಡುತ್ತೇವೆ. ಸ್ಪರ್ಧೆ ಯಾರು ಮಾಡುತ್ತಾರೆ? ಸ್ಪರ್ಧೆ ಕೇವಲ ಯೋಧರಷ್ಟೇ ಮಾಡುತ್ತಾರೆ, ಎಲ್ಲರೂ ಮಾಡುವುದಿಲ್ಲ. ಆದ್ದರಿಂದ ನಾನು ಈ ಸಮಯದಲ್ಲಿ ಕಾರ್ಪೊರೇಟ್ ಯುದ್ಧ ಅಂತಂದರೆ ಇವತ್ತಿನ ಈ ಕಾರ್ಪೊರೇಟ್ ಜಗತ್ತಿನಲ್ಲಿ ಸ್ಪರ್ಧಿಸುವಂತಹ ಮತ್ತು ಈ ಜಗತ್ತಿನ ಕಾಂಪಿಟಿಷನ್ನಲ್ಲಿ ನಿಂತು ಸಮರ್ಪಕವಾದ ಮತ್ತು ಒಂದು ಒಳ್ಳೆಯ ಸಕ್ಸಸ್ಫುಲ್ ಅಂತ ನಾವೇನು ಹೇಳ್ತೀವಿ ಅಂತ ಲೈಫನ್ನು ಮಾಡಲಿಕ್ಕೆ ಈ ಮ್ಯಾನೇಜ್ಮೆಂಟ್ ಕೋರ್ಸ್ ಅವಶ್ಯಕತೆ ಇದೆ. ಆದ್ದರಿಂದ ಇದನ್ನು ನಾನು ಈಗ ಪ್ರಾರಂಭ ಮಾಡುತ್ತಿದ್ದೇನೆ. ನನ್ನ ಪರಿಣಿತಿ ಕನ್ನಡದಲ್ಲಿಯೂ ಇದೆ, ಇಂಗ್ಲಿಷ್ನಲ್ಲಿಯೂ ಇದೆ ಮತ್ತು ಹಿಂದಿಯಲ್ಲಿಯೂ ಇದೆ. ನಾನು 3 ತರಹದ ವಿಡಿಯೋಗಳನ್ನು ಮಾಡಿ
ತಮ್ಮೆಲ್ಲರ ಅನುಕೂಲಕ್ಕಾಗಿ ಇದನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ, ಫೇಸ್ಬುಕ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ಕಳಿಸುತ್ತೇನೆ. ಇದನ್ನು ನೋಡಿ ಇದನ್ನು ಅರಗತ ಮಾಡಿಕೊಂಡು ತಮ್ಮ ಜೀವನದ ಸಕ್ಸಸ್ಫುಲ್ ಕರಿಯರನ್ನು ಮಾಡಿಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಮಿತ್ರರೇ, ಇವತ್ತಿನ ಫಸ್ಟ್ ಟಾಪಿಕ್ ನಾನು ಏನು ಪ್ರಾರಂಭ ಮಾಡುತ್ತಿದ್ದೇನೆಂದರೆ, ಕರೋನಾ ಸಮಯದಲ್ಲಿ ಇದ್ದಂತಹ ಉದ್ಯೋಗವನ್ನು ಕಾಪಾಡಿಕೊಳ್ಳುವುದು ಮತ್ತು ಕಳೆದು ಹೋಗಿರುವಂತಹ ಉದ್ಯೋಗವನ್ನು ಹೇಗೆ ಹುಡುಕುವುದು ಮತ್ತು ಹೇಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಚೆನ್ನಾಗಿ ಸುಧಾರಿಸಿಕೊಳ್ಳುವುದು. ತಮ್ಮ ಮುಂದೆ ನಾನು ಕೆಲವೊಂದು ಅಂಕಿಅಂಶಗಳನ್ನು ಇಡಬಯಸುತ್ತೇನೆ. CMI ಅಂತಂದರೆ ಇದು ಒಂದು ಸಂಸ್ಥೆಯಾಗಿದ್ದು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಮತ್ತು CII ಅಂದರೆ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಇವರ ರಿಸರ್ಚ್ ಮಾಡಿರುವಂತಹ ಅಂಕೆ ಸಂಖ್ಯೆಗಳ ಪ್ರಕಾರ ಭಾರತ ದೇಶದಲ್ಲಿ ಮೇ ಕೊನೆಯವರೆಗೆ 30 ಕೋಟಿ ಜನರು ಉದ್ಯೋಗವನ್ನು ಕಳೆದುಕೊಂಡಿರುತ್ತಾರೆ. ಆದ್ದರಿಂದ ನಮ್ಮಲ್ಲಿ ಈ ಉದ್ಯೋಗ ಕಳೆದುಕೊಂಡಿರುವಂತಹ ಜನರ ಸಂಖ್ಯೆ ಬಹಳ ಹೆಚ್ಚಾಗಿರುತ್ತದೆ. ನಿರುದ್ಯೋಗಿಗಳು ನಾವೇನು ಅನ್ನುತ್ತೇವೆ. ನೌಕರಿ ಹೋದ ಮೇಲೆ ನಿಮ್ಮ ಇನ್ಕಮ್ ಅಂದರೆ ನಿಮ್ಮ ಬರುವಂತಹ ಆದಾಯ ಕಳೆದುಕೊಳ್ಳುತ್ತೀರಿ. ಉಳಿತಾಯ ಇರುವುದಿಲ್ಲ. ನಿಮ್ಮ ಸಿಬಿಲ್ ಸ್ಕೋರ್ ಸಹ ಕೆಳಗಡೆ ಪಾತಾಳ ಮಟ್ಟಕ್ಕೆ ಹೋಗಿಬಿಡುತ್ತದೆ. ಯಾಕಂತಂದರೆ ನೀವು ಕೆಲವೊಂದು ಲೋನ್ EMIಗಳನ್ನು ಡಿಫಾಲ್ಟ್ ಮಾಡಿದರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತದೆ. ನಿಮ್ಮ ESI, ಮೆಡಿಕಲ್ ಇನ್ಶೂರೆನ್ಸ್ ಎಲ್ಲ ಹೋಗಿಬಿಡುತ್ತದೆ. ನಿಮ್ಮ ಫ್ರೀ ಬೀಸ್, ಮಕ್ಕಳಿಗೆ ಕೊಡುವಂತಹ ಒಂದು ಟ್ಯೂಷನ್ ಫೀಸ್ ಮತ್ತು ಕೆಲವೊಂದು ಸೌಕರ್ಯಗಳನ್ನು, ಶಿಕ್ಷಣದ ಸೌಕರ್ಯಗಳನ್ನು ಕಂಪನಿಗಳು ಕೆಲವೊಂದು ಕೊಡುತ್ತವೆ. ನೌಕರಿ ಹೋದ ಮೇಲೆ ಅವುಗಳೆಲ್ಲವೂ ಹೋಗಿಬಿಡುತ್ತವೆ. ಒಂದು ಸಾರಿ ನೌಕರಿ ಹೋದ ಮೇಲೆ, ಜಾಬ್ ಲಾಸ್ ಆದ ಮೇಲೆ ನಿಮ್ಮ ಸ್ಯಾಲರಿ ಹೋಗುತ್ತದೆ. ನೀವು ಮುಂದಿನ ಕೆಲಸಕ್ಕಾಗಿ ಕಾಂಪ್ರಮೈಸ್ ಮಾಡಬೇಕಾಗುತ್ತದೆ, ಸರೆಂಡರ್ ಮಾಡಬೇಕಾಗುತ್ತದೆ. ಕಡಿಮೆ ಸಂಬಳಕ್ಕೆ, ಕಡಿಮೆ ಸ್ಯಾಲರಿಗೆ ಬೇರೆ ಆರ್ಗನೈಸೇಷನ್ನಲ್ಲಿ ನೌಕರಿಗೆ ಹೋಗಬೇಕಾಗುತ್ತದೆ. ಮತ್ತು ನಿಮ್ಮ ಎಂಟೈರ್ ಕರಿಯರನ್ನು ಸಹ ನೀವು ಚೇಂಜ್ ಮಾಡಬೇಕಾಗುತ್ತದೆ. ಇಲ್ಲಿ ನಾವು ಕೆಲವೊಂದು ಟಿಪ್ಸ್ಗಳನ್ನು ಅಂತಂದರೆ ಕೆಲವು ಉಪಾಯಗಳನ್ನು ಹೇಳಬಯಸುತ್ತೇನೆ. ನೌಕರಿ ಹೋದ ಸಮಯದಲ್ಲಿ ನೀವು ಇಂಥ ಒಂದು ದೊಡ್ಡ ಪ್ರಾರಂಭದಲ್ಲಿ ಒಂದು ದೊಡ್ಡ ದುರಂತ ಪೂರ್ಣವಾದ ಜೀವನವನ್ನು ನೀವು ನಡೆಸುತ್ತಿರುತ್ತೀರಿ. ಹೇಗಾದರೂ ಮಾಡಿ ಒಂದು ಉದ್ಯೋಗ ಬೇಕು, ಹೇಗಾದರೂ ಮಾಡಿ ನನಗೆ ಒಂದು ಇನ್ಕಮ್ ಬರಬೇಕು ಅಂತ ನಾವು ಒಂದು ಮಾನಸಿಕ ಮತ್ತು ದೈಹಿಕ ಖಿನ್ನತೆಗೆ, ದೈಹಿಕ ಅನಾರೋಗ್ಯಕ್ಕೆ ಒಳಗಾಗುತ್ತೇವೆ. ಫ್ರೆಂಡ್ಸ್, ದೈಹಿಕ ಅನಾರೋಗ್ಯವನ್ನು ನಾವು ಡಾಕ್ಟರ್ ಹತ್ರ ಹೋಗಿ ಅದನ್ನು ಕ್ಯೂರ್ ಮಾಡಿಕೊಳ್ಳಬಹುದು. ಅದಕ್ಕೆ ಔಷಧಿ ಮತ್ತು ಸೊಲ್ಯೂಷನ್ ಅನ್ನು ಪಡೆದುಕೊಳ್ಳಬಹುದು. ಆದರೆ ಮಾನಸಿಕ ಖಿನ್ನತೆ ಉಂಟಾದರೆ ಬಹಳ ಕಷ್ಟ. ನಾವು ರೀಸೆಂಟ್ ಆಗಿ ಜೂನ್ ತಿಂಗಳಲ್ಲಿ ನೋಡಿದ್ದೇವೆ, ಬಾಲಿವುಡ್ ಮೂಲದ ಹಿಂದಿ ಸ್ಟಾರ್ ಆದ ಸುಶಾಂತ್ ಸಿಂಗ್ ರಾಜ್ಪೂತ್ ಆತ್ಮಹತ್ಯೆ ಮಾಡಿಕೊಂಡಂತಹ ನಟ, ಒಳ್ಳೆಯ ಪ್ರತಿಭಾನ್ವಿತ ನಟ, ಆದರೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈಗ ನಾವು ಉದ್ಯೋಗ ಇಲ್ಲದರಿಂದ ಕುಟುಂಬದ ಜೊತೆ ನಮ್ಮ ಸಂಬಂಧವು ಹದಗೆಡುತ್ತದೆ. ಇನ್ಕಮ್ ಕಟ್ ಆದ ನಂತರ ನಮ್ಮ ಮನೆಗೆ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಸಪೋರ್ಟ್ ಮಾಡಲಿಕ್ಕೆ ಆಗ್ತಿರುವುದಿಲ್ಲ. ಆದ್ದರಿಂದ ಕುಟುಂಬಗಳು ಒಡೆಯುತ್ತವೆ. ಈಗ ಸದ್ಯದ ಮಟ್ಟಿಗೆ ನಾವು ಕರೋನಾದಲ್ಲಿ ಬ್ಯುಸಿಯಾಗಿದ್ದೇವೆ. ದಿನಾಲು ನ್ಯೂಸ್ ನೋಡುತ್ತೇವೆ, ದಿನಾಲು ಅಂಕಿ ಸಂಖ್ಯೆಗಳನ್ನು ನೋಡಿ ಇಷ್ಟೊಂದು ಜನ ಸತ್ತಿದ್ದಾರೆ, ಇಷ್ಟೊಂದು ಜನ ಸೋಂಕಿತರಾಗಿದ್ದಾರೆ, ಅಲ್ಲಿ ಇಷ್ಟು ಜನ ಇದ್ದಾರೆ, ಇಲ್ಲಿ ಇಷ್ಟು ಜನ, ಇದರಲ್ಲಿ ನಾವು ಬ್ಯುಸಿಯಾಗಿದ್ದೇವೆ.
ಆದರೆ ಈ ಕೊರೋನಾ ಮಹಾಮಾರಿಯ ಅಂತ್ಯ ಆದ ನಂತರ ಉದ್ಯೋಗ ಕಳೆದುಕೊಂಡಿರುವಂತಹ ಎಲ್ಲ ಜನರು ಮತ್ತು ಅವರ ಕುಟುಂಬದವರು, ಆ ಕುಟುಂಬದಲ್ಲಿರುವಂತಹ ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು ಬಾಲಾಪರಾಧಿಗಳಾಗಿ ಪರಿವರ್ತನೆಗೊಳ್ಳುತ್ತಾರೆ. ಇದರಿಂದ ಸಮಾಜದಲ್ಲಿ ಒಂದು ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದ ಉದ್ಯೋಗ ಕಳೆದುಕೊಂಡಿರುವವರು ಬಹಳ ಖಿನ್ನತೆಗೆ ಒಳಗಾಗುತ್ತಾರೆ. ಸಿಟ್ಟು ಬಹುಬೇಗ ಬರುತ್ತದೆ. ಶಾರ್ಟ್ ಟೆಂಪರ್ಡ್ ಅಂತೀವಲ್ಲ, ಹಾಗಾಗಿ ಬಿಡುತ್ತದೆ. ಯಾವುದೇ ಕೆಲಸದಲ್ಲಿ ಯಾವುದೇ ಇದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಮನೆಯವರೊಂದಿಗೆ ಸಣ್ಣ ಸಣ್ಣ ಮಾತಿಗೆ ಜಗಳ ಮಾಡುತ್ತಾರೆ. ಇಂತಹ ಸಮಾಜದಲ್ಲಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಆದ್ದರಿಂದ ಉದ್ಯೋಗ ಹೋಗಿದ್ದವರು ಈ ಸಮಯದಲ್ಲಿ ದೈಹಿಕವಾಗಿ ಕೆಲವೊಂದು ಕಾರ್ಯಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕು. ಸ್ವಲ್ಪ ವಾಕಿಂಗ್ ಆದರೂ ಹೋಗಬೇಕು, ಜಿಮ್ಮಿಗೆ ಆದರೂ ಹೋಗಬೇಕು, ಕೆಲವೊಂದು ಎಕ್ಸಸೈಸ್ ಮಾಡಬೇಕು, ಮನೆಯಲ್ಲಿ ಪ್ರೊಡಕ್ಟಿವ್ ಟೈಮನ್ನು ಸ್ಪೆಂಡ್ ಮಾಡಬೇಕು. ಖಾಲಿ ಕುಳಿತುಕೊಳ್ಳಬೇಡಿ. ಈಗ ಉದ್ಯೋಗ ಇರುವವರು ಏನು ಮಾಡಬೇಕು? ಬಹಳಷ್ಟು ಕಂಪನಿಗಳು ನಿಮಗೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಅಂದರೆ ವರ್ಕ್ ಅಟ್ ಹೋಮ್. ಇದು ರಿಲ್ಯಾಕ್ಸ್ ಅಟ್ ಹೋಮ್ ಅಲ್ಲ. ಮನೆಯಲ್ಲಿದ್ದುಕೊಂಡು ನಿಯತ್ತಾಗಿ ಸೀರಿಯಸ್ ಆಗಿ ಕೆಲಸ ಮಾಡಿ. ನೀವು ಮಾಡಿರುವಂತಹ ಕೆಲಸಗಳ ಪ್ರೋಗ್ರೆಸ್ ಅನ್ನು ಹಂತ ಹಂತವಾಗಿ ನಿಮ್ಮ ಹೈಯರ್ ಅಪ್ಸ್, ನಿಮ್ಮ ಬಾಸ್ಗೆ ರಿಪೋರ್ಟ್ ಮಾಡಿ, ಅವರಿಗೆ ಇನ್ಫಾರ್ಮೇಶನ್ ಕೊಡಿ. ಅವ್ರ ಜೊತೆ ನೆಟ್ವರ್ಕ್ನಲ್ಲಿರಿ, ಅವರ ಜೊತೆ ಕಾಂಟ್ಯಾಕ್ಟ್ನಲ್ಲಿರಿ. ಅವರು ಕಳಿಸಿದ ಮೆಸೇಜ್, ಕಾಲ್ ಮತ್ತು ಇಮೇಲ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡಿ. ಇಗ್ನೋರ್ ಮಾಡಬೇಡಿ. ಮಾಡಿದರೆ ನಿಮ್ಮ ಬಾಸ್ಗೆ ನಿಮ್ಮ ಮೇಲೆ ಸಂಶಯ ಉಂಟಾಗುತ್ತದೆ. ಸೊ ವರ್ಕ್ ಫ್ರಮ್ ಹೋಮ್ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಕಂಪನಿಯ ಸ್ಟ್ರಾಟಜಿಯಲ್ಲಿ ಇನ್ವಾಲ್ವ್ ಆಗಿ. ನಿಮ್ಮ ಕಂಪನಿ ಯಾವ ದಿಶೆಯಲ್ಲಿ ಹೋಗುತ್ತಿದೆ, ಅದನ್ನು ಯಾವ ದಿಶೆಯಲ್ಲಿ ಒಯ್ಯಬೇಕು, ಮಾರುಕಟ್ಟೆಯಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನು, ಮಾರುಕಟ್ಟೆಯಲ್ಲಿ ಬಂದಿರುವಂತಹ ಹೊಸ ಹೊಸ ಯೋಜನೆಗಳನ್ನು, ಹೊಸ ಸ್ಟ್ರಾಟಜಿಗಳನ್ನು, ಹೊಸ ಪ್ಲ್ಯಾನ್ಗಳನ್ನು ಪ್ಲ್ಯಾನ್ ಮಾಡಿ ನಿಮ್ಮ ಬಾಸ್ಗೆ ಅದನ್ನು ಮೇಲ್ ಮಾಡಿ. ಅವ್ರಿಗೆ ತಿಳಿ ಹೇಳಿ, ಸರ್ ಪ್ರೆಸೆಂಟ್ ಆಗಿ ನಾವು ಹೀಗೆ ಇದ್ದೀವಿ, ಇದನ್ನು ನಾವು ಕಾರ್ಯವನ್ನು ಅಥವಾ ಈ ಸ್ಟ್ರಾಟಜಿಯನ್ನು ನಾವು ಅಳವಡಿಸಿಕೊಂಡರೆ ನಾವು ಚೆನ್ನಾಗಿ ಇನ್ನು ಕಂಪನಿಯನ್ನು ಇದನ್ನು ಮಾಡಬಹುದು. ಮುಂದೆ ಸಕ್ಸಸ್ಫುಲ್ ಆಗಿ ಒಂದು ಉತ್ತಮ ರೀತಿಯಲ್ಲಿ ಕಂಪನಿಯನ್ನು ನಡೆಸಿಕೊಂಡು ಹೋಗಬಹುದು. ಈ ರೀತಿಯಾಗಿ ನೀವು ಸಲಹೆ, ಸೂಚನೆ ಮತ್ತು ಕಾಂಟ್ಯಾಕ್ಟ್ನಲ್ಲಿ ಇರುವುದರಿಂದ ನಿಮ್ಮ ಕಂಪನಿಯವರಿಗೆ ಮತ್ತು ನಿಮ್ಮ ಹೈಯರ್ ಅಪ್ಸ್ ಏನಂತೀವಲ್ಲ, ಬಾಸ್ ಅವರಿಗೆಲ್ಲ ನಿಮ್ಮ ಮೇಲೆ ಒಂದು ಭರವಸೆ ಉಂಟಾಗುತ್ತದೆ. ಈ ಕಾಲದಲ್ಲಿ ಎಲ್ಲರೂ ನಿಮಗೆ ಮನೆಯಿಂದ ಕೆಲಸ ಮಾಡಿರಿ ಅಂತ ಹೇಳಿದ್ದಾರೆ. ಬಹಳಷ್ಟು ಇನ್ನೂ ಲಾಕ್ಡೌನ್ ಇದೆ. ಬಹಳಷ್ಟು ಕಂಪನಿಗಳು ಮನೆಯಿಂದ ನಿಮಗೆಲ್ಲ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ನೀವೆಲ್ಲ ನಿಮ್ಮ ರೆಸ್ಯೂಮೆಯನ್ನು ಅಪ್ಡೇಟ್ ಮಾಡಿ, ನಿಮ್ಮ CV-ಯನ್ನು ಅಪ್ಡೇಟ್ ಮಾಡಿ. ಹೇಗೆ ಅಪ್ಡೇಟ್ ಮಾಡುವುದು? ಆನ್ಲೈನ್ ಕೋರ್ಸ್ ತೆಗೆದುಕೊಳ್ಳಿ. ನಿಮ್ಮ ಎಬಿಲಿಟಿಯನ್ನು ಇಂಪ್ರೂವ್ ಮಾಡಿ. ನಿಮ್ಮ CV-ಗೆ ಬೇಕಾಗಿರುವಂತಹ ಒಂದು ಒಳ್ಳೆಯ ಕೋರ್ಸ್ಗಳನ್ನು, ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಿಮ್ಮ ಎಬಿಲಿಟಿಯನ್ನು ಇಂಪ್ರೂವ್ ಮಾಡಿಕೊಂಡು ನಿಮ್ಮ CV-ಗೆ ಆ್ಯಡ್ ಮಾಡಿಕೊಳ್ಳಿ. ನೆಟ್ವರ್ಕ್ ಬೆಳೆಸಿ. ಬಹಳಷ್ಟು ಜನರ ಜೊತೆಗೆ ಟಚ್ನಲ್ಲಿಡಿ. ಜಗತ್ತು ಬಹಳ ಚಿಕ್ಕ ಪ್ಲೇಸ್ ಇದೆ. ಇಲ್ಲಿ ನಾವು ಮಾಡಿರುವಂತಹ ಕೆಲಸ ಮತ್ತು ನಾವು ಇರುವಂತಹ ಪ್ಲೇಸ್ ಬೇರೆ ಪ್ಲೇಸ್ಲಿಂದ ದೂರ ಇರಲ್ಲ. ಆದ್ದರಿಂದ ನೀವು ನಿಮ್ಮ ಸಹೋದ್ಯೋಗಿಗಳ ಜೊತೆ, ವೆದರ್ ದೇ ಆರ್ ಹೈಯರ್ ಅಪ್ಸ್ ಅಥವಾ ನಿಮ್ಮ ಕೆಳಗಡೆ ಇರುವಂತಹ ನಿಮ್ಮ ಸಬಾರ್ಡಿನೇಟ್ ಸ್ಟಾಫ್ ಏನಂತೀವಿ ನಾವು, ಅವ್ರ ಜೊತೆ ಒಳ್ಳೆಯ ಸಂಬಂಧ ಮತ್ತು ಒಳ್ಳೆಯ ನೆಟ್ವರ್ಕನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಕ್ರೆಡಿಬಿಲಿಟಿ ಅಂತಂದರೆ ನಿಮ್ಮ ಒಂದು ವರ್ಚಸ್ಸು ಆ ಆರ್ಗನೈಸೇಷನಲ್ಲಿ ಬೆಳೆದು ಒಳ್ಳೆಯದಾಗುತ್ತದೆ.
ಇಂಥ ಕಾಲದಲ್ಲಿ ನೀವು ನಿಮ್ಮ ಎಲ್ಲ ಹಳೆಯ ಕಾಂಟ್ಯಾಕ್ಟ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್ ಎಲ್ಲರ ಜೊತೆನೂ ಚೆನ್ನಾಗಿ ಕಾಂಟ್ಯಾಕ್ಟ್ ಇಟ್ಟುಕೊಳ್ಳಿ. ಯಾವುದೇ ಕೆಲಸಕ್ಕೆ ಕಂಪ್ಲೇಂಟ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಇಟ್ ಈಸ್ ನಾಟ್ ಮೈ ಜಾಬ್ ಅಂತ ಹೇಳಬೇಡಿ. ಯಾಕಂತಂದ್ರೆ ಇವಾಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ನೀವು ಪಡೆಯುತ್ತಿರುವಂತಹ ಸಂಬಳದಲ್ಲಿ 3 ಅಥವಾ 4 ಜನರನ್ನು ಕಂಪನಿಯು ಹೈರ್ ಮಾಡಿಕೊಳ್ಳಬಹುದು. ಆದ್ದರಿಂದ ಮಲ್ಟಿ ಟಾಸ್ಕಿಂಗ್ ಅಂತ ನಾವು ಏನು ಹೇಳ್ತೀವಲ್ಲ, ಆ ಮಲ್ಟಿ ಟಾಸ್ಕಿಂಗ್ ಎಬಿಲಿಟಿಯನ್ನು ಬೆಳೆಸಿಕೊಳ್ಳಿ. ನೌಕರಿ ಹೋದವರು, ನೌಕರಿ ಕಳೆದುಕೊಂಡವರು ಏನು ಮಾಡಬೇಕು? ಭವಿಷ್ಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಉಳಿತಾಯ, ನಿಮ್ಮ FD, ನಿಮ್ಮ EPF ಅಮೌಂಟ್ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಳ್ಳಿ. ಅಷ್ಟು ಅಮೌಂಟನ್ನು ಚೆನ್ನಾಗಿ ಒಂದು 4 ರಿಂದ 6 ತಿಂಗಳು ಆಗುವಷ್ಟಿಗೆ ಒಂದು ಬಜೆಟ್ ಮಾಡಿಕೊಳ್ಳಿ. ಬೇಕಾದರೆ ನಿಮ್ಮ ಸ್ನೇಹಿತರ ಕಡೆಯಿಂದ ಅಥವಾ ನಿಮ್ಮ ಸಂಬಂಧಿಕರ ಕಡೆಯಿಂದ ಸಾಲವನ್ನಾದರೂ ಮಾಡಿ ಒಂದು 4 ರಿಂದ 6 ತಿಂಗಳಿಗೆ ಆಗುವಷ್ಟು ಒಂದು ಪ್ಲ್ಯಾನ್ ಮಾಡಿಕೊಳ್ಳಿ. ಇದರಿಂದ ಏನಾಗುತ್ತದೆ ಅಂತಂದರೆ, ನಿಮಗೆ ಒಂದು ಸಮಯ ಸಿಗುತ್ತದೆ. 4 ರಿಂದ 6 ತಿಂಗಳು ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡರೆ ಅದರಷ್ಟರೊಳಗೆ ನಿಮಗೆ ನೌಕರಿ ಸಿಗುತ್ತದೆ. ನೌಕರಿ ಸಿಕ್ಕೇ ಸಿಗುತ್ತದೆ. ಎರಡನೇದಾಗಿ, ನಿಮ್ಮ CV-ಯನ್ನು ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ, ನಿಮ್ಮ ನೆಟ್ವರ್ಕ್ನಲ್ಲಿ ಇರುವಂತಹ ಎಲ್ಲ ಗೆಳೆಯರಿಗೆ, ಕ್ಲಾಸ್ಮೇಟ್ಸ್ಗೆ, ಫ್ರೆಂಡ್ಸು, ರಿಲೇಟಿವ್ಸು ಇವರಿಗೆಲ್ಲ ಕಳಿಸಿ. ಅವ್ರಿಗೆ ಹೇಳಿ, ನನಗೆ ಜಾಬಿನ ಅವಶ್ಯಕತೆ ಇದೆ, ಎಲ್ಲ ಹೇಗಾದರೂ ಮಾಡಿ ನನಗೆ ಒಂದು ನೌಕರಿಯ ಒಂದು ವ್ಯವಸ್ಥೆಯನ್ನು ಮಾಡಿ. ಎಲ್ಲರಿಗೂ ಕಳಕಳಿಯಿಂದ ವಿನಂತಿಸಿಕೊಳ್ಳಿ. ಉದ್ಯೋಗ ಹೋದ ಮೇಲೆ ಕಣ್ಣೀರು ಹಾಕಬೇಡಿ. ಉದ್ಯೋಗ ಹೋದ ಮೇಲೆ ಅಳಬೇಡಿ, ಧೈರ್ಯಗೆಡಬೇಡಿ. ಕೆಲಸವು ಸಿಕ್ಕೇ ಸಿಗುತ್ತದೆ. ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ನಿಮ್ಮ ಎಂಟೈರ್ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತದೆ. ನಿಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ನಿಮ್ಮೆಲ್ಲ ಫ್ಯಾಮಿಲಿ ಯಾವಾಗಲೂ ಪಾಸಿಟಿವ್ ಜನರ ಜೊತೆ ಬೆರೆಯಿರಿ. ಪಾಸಿಟಿವ್ ವಿಡಿಯೋ ನೋಡಿ, ಪಾಸಿಟಿವ್ ನ್ಯೂಸ್ ನೋಡಿ, ಪಾಸಿಟಿವ್ ಮ್ಯೂಸಿಕ್ ಕೇಳಿ, ಪಾಸಿಟಿವ್ ನ್ಯೂಸ್ ಓದಿ. ಒಂದು ಸಕಾರಾತ್ಮಕ ಮತ್ತು ಒಂದು ಪಾಸಿಟಿವ್ ಆದ ಎನ್ವೈರನ್ಮೆಂಟ್ನಲ್ಲಿರಿ, ಪಾಸಿಟಿವ್ ಜನರ ಜೊತೆಯಲ್ಲಿರಿ. ಉದ್ಯೋಗ ಕಳೆದುಕೊಂಡ ಮೇಲೆ ಜನ ಒಂದು ಸಮಾಜ ಒಂದು ಥರವಾಗಿ ನಿಮ್ಮ ಹತ್ರ ನೋಡುತ್ತದೆ. ಯಾಕೆ ಅಂತಂದ್ರೆ, ಉದ್ಯೋಗವಿಲ್ಲದ ಅಥವಾ ಇನ್ಕಮ್ ಇಲ್ಲದ ಮನುಷ್ಯನ ಬಾಳು ಬಹಳ ಕೆಟ್ಟದಾಗಿರುತ್ತದೆ ಸಮಾಜದಲ್ಲಿ. ಆದ್ದರಿಂದ ಆದಷ್ಟು ಬೇಗ ನೌಕರಿ ಪಡೆಯಲು ಪ್ರಯತ್ನಿಸಿ. ನೌಕರಿ ಪಡೆಯುವ ನಿಮ್ಮ ಕಾರ್ಯವನ್ನು ನೀವು ಮುಂಜಾನೆ 9 ರಿಂದ 6 ನೀವು ನೌಕರಿ ಮಾಡ್ತಾ ಇರ್ತೀರಲ್ಲ, ಅದರ ಹಾಗೇನೆ ನೌಕರಿ ಹುಡುಗಲು ಸಹ ನೌಕರಿ ಮಾಡೋ ಹಾಗೆ ಪ್ರಯತ್ನ ಮಾಡಿ. ಅಂದರೆ ಮುಂಜಾನೆ 6 ರಿಂದ 6 ಗಂಟೆವರೆಗೆ, ಮುಂಜಾನೆ 9 ರಿಂದ 6 ಗಂಟೆವರೆಗೆ ಎಲ್ಲ ನೌಕರಿ ಪೋರ್ಟಲ್ನಲ್ಲಿ, ಜಾಬ್ ಪೋರ್ಟಲ್ನಲ್ಲಿ ನಿಮ್ಮ CV-ಯನ್ನು ಅಪ್ಡೇಟ್ ಮಾಡಿ, ನಿಮ್ಮ CV-ಯಲ್ಲಿ ಬ್ರಷ್ ಅಪ್ ಮಾಡಿ ಆ CV-ಯನ್ನು ಇದರಲ್ಲಿ ಹಾಕಿ ಜಾಬ್ ಪೋರ್ಟಲ್ನಲ್ಲಿ. ನೀವು ಈ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಧೈರ್ಯಗೆಡಬೇಡಿ. ಯಾಕಂತಂದ್ರೆ ಇದಾದ ನಂತರ ನಿಮಗೆ ಇದಕ್ಕಿಂತ ಒಳ್ಳೆಯ ಜಾಬ್ ಸಿಗಬಹುದು, ಇದಕ್ಕಿಂತ ದೊಡ್ಡ ಇನ್ಕಮ್ ಬರಬಹುದು, ಇದಕ್ಕಿಂತ ಒಂದು ಒಳ್ಳೆಯ ಪೊಸಿಷನ್ ನಿಮಗೆ ಸಿಗಬಹುದು. ನಿಮ್ಮ ರೆಸ್ಯೂಮೆಯನ್ನು ಚೆನ್ನಾಗಿ ಬ್ರಷ್ ಮಾಡಿ, ಅಪ್ಡೇಟ್ ಮಾಡಿ, ಸರ್ಟಿಫಿಕೇಟ್ ಕೋರ್ಸ್ ಮಾಡಿ, ಆನ್ಲೈನ್ ಕೋರ್ಸ್ ತಗೊಳ್ಳಿ. ಅದನ್ನು ನೀವು ನಿಮ್ಮ ಈ ಖಾಲಿ ಟೈಮನ್ನು ಹೇಗೆ ತೊಡಗಿಸಿಕೊಂಡಿದ್ದೀರಿ ಅನ್ನುವುದನ್ನು ಆ CV-ಯಲ್ಲಿ ಬರಬೇಕು. ಅಂದರೆ ನೀವು ಹೇಗೆ ಜಸ್ಟಿಫೈ ಮಾಡುತ್ತೀರಾ, ನೀವು ನಿಮ್ಮ CV-ಯಲ್ಲಿ ಒಂದು ಉತ್ತಮವಾದ ಒಂದು ಅಡಿಷನ್ ಮಾಡಲಿಕ್ಕೆ ಒಂದು ಆನ್ಲೈನ್ ಕೋರ್ಸು ಅಥವಾ ಒಂದು ಪ್ರೊಡಕ್ಟಿವ್ ಕೋರ್ಸು ನಾಳೆ ಇಂಟರ್ವ್ಯೂನಲ್ಲಿ ಕೇಳಿದರೆ 2020ರಲ್ಲಿ ಜನವರಿಯಿಂದ ನೀವು ಜೂನ್ ಜುಲೈವರೆಗೆ ಅಥವಾ ಡಿಸೆಂಬರ್ವರೆಗೆ 1 ವರ್ಷ ಏನು ಮಾಡಿದಿರಿ, ಆ ಟೈಮ್ನಲ್ಲಿ ನೀವು ಮನೆಯಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ಬರಲ್ಲ. ನೀವು ನಿಮ್ಮ CV-ಯನ್ನು ಅಪ್ಡೇಟ್ ಮಾಡಿ, ನಿಮ್ಮ ಆನ್ಲೈನ್ ಕೋರ್ಸ್ ತಗೊಂಡಿದ್ದು, ಏನೇನು ಕಲ್ತಿರುವಂಥ ಹೊಸ ಒಂದು ಒಳ್ಳೆಯ ಕೋರ್ಸ್ ಮತ್ತು CV-ಯನ್ನು ಅಪ್ಡೇಟ್ ಮಾಡಿಕೊಂಡು ಅದನ್ನು ನೀವು ಜಸ್ಟಿಫೈ ಮಾಡಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಹವ್ಯಾಸ ಮತ್ತು ನಿಮ್ಮ ಕರಿಯರ್ ಸ್ಟಾರ್ಟಿಂಗ್ನಲ್ಲಿ ಬಹಳಷ್ಟು ಚೇಂಜ್ ಮಾಡಬೇಡಿ. ಕೇವಲ ಒಂದು ಡಿಗ್ರಿ ನೀವು ಚೇಂಜ್ ಮಾಡಿದರೆ ನಿಮ್ಮ
ಕರಿಯರ್ ಅದು ಮುಂದೆ ಹೋಗಿ ಬಹಳಷ್ಟು ವ್ಯತ್ಯಾಸ ಆಗುತ್ತದೆ. ನಾನೊಂದು ಎಕ್ಸಾಂಪಲ್ ಕೊಡಬಯಸುತ್ತೇನೆ ಇಲ್ಲಿ. ಫ್ಲೈಟ್ ಟೇಕ್ ಆಫ್ ಟೈಮ್ನಲ್ಲಿ ಅಥವಾ ಫ್ಲೈಟ್ ಏನೋ ಇದನ್ನು ಮಾಡ್ತಾರಲ್ಲ, ಆ ಟೈಮ್ನಲ್ಲಿ ಫ್ಲೈಟ್ಗೆ ಒಂದು ಫ್ಲೈಟ್ ಪಾತ್ ಅಂತ ಹೇಳಿ ಒಂದು ಇದು ಇರುತ್ತೆ, ರೇಖೆ ಇರುತ್ತೆ. ವಿಮಾನಗಳು, ಫ್ಲೈಟ್ಗಳು ಕೇವಲ ಆ ರೇಖೆ ಮೇಲಿಂದನೇ ಹೋಗಿ ಅವು ತಮ್ಮ ಡೆಸ್ಟಿನೇಷನ್ನಲ್ಲಿ ಇಳಿತವೆ. ಅಂದರೆ ಯಾವ ಊರಿಗೆ ಹೋಗಬೇಕು ಅಲ್ಲಿ ಇಳಿತವೆ. ಆ ಫ್ಲೈಟ್ ಟೇಕ್ ಆಫ್, ವಿಮಾನ ಟೇಕ್ ಆಫ್ ಆಗುವಂತಹ ಟೈಮ್ನಲ್ಲಿ 1 ಡಿಗ್ರಿ ಡಿವಿಯೇಟ್ ಆಯಿತು ಅವರ ಫ್ಲೈಟ್ ಪಾತ್ನಿಂದ ಅಂತಂದರೆ 5 ನಿಮಿಷದಲ್ಲಿ ಅವ್ರಿಗೇನು ಅದರ ಒಂದು ಡಿಫರೆನ್ಸ್ ಏನು ಗೊತ್ತಾಗಲ್ಲ. 15 ನಿಮಿಷ ಅಂದ್ರೂ ಅವ್ರಿಗೇನು ಅನಿಸೋದಿಲ್ಲ. ಅರ್ಧ ತಾಸು ಆದ ನಂತರ, 1 ತಾಸಿನ ನಂತರ ಅವರ ಫ್ಲೈಟು ಡೆಲ್ಲಿಯಿಂದ ಟೇಕ್ ಆಫ್ ಆಗಿ ಬಾಂಬೆಗೆ ಹೋಗ್ಬೇಕಂತಂದ್ರೆ ಅಲ್ಲಿ ನೀವು ಟೇಕ್ ಆಫ್ ಟೈಮ್ನಲ್ಲಿ 1 ಡಿಗ್ರಿ ನೀವು ತಪ್ಪಿದರೆ ನೀವು ಚೆನ್ನೈಗೆ ಹೋಗಿ ಇಳಿತೀರಾ ಅಥವಾ ದುಬೈಗೆ ಹೋಗಿ ಇಳಿತೀರಾ. ಹಾಗೆ ಜೀವನವು ಸಹ 1 ಡಿಗ್ರಿ ನೀವು ಇವತ್ತು ಕಷ್ಟಪಟ್ಟು ಸ್ವಲ್ಪ ಚೇಂಜ್ ಮಾಡಿದರೆ ಅದು ಬಹಳಷ್ಟು ಪಾಸಿಟಿವ್ ಚೇಂಜ್ ಬರುತ್ತೆ. ಆದ್ದರಿಂದ ಇದನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಆಗಿ ಬೋತ್ ಸೆನ್ಸ್ನಲ್ಲಿ ತೆಗೆದುಕೊಳ್ಳಬಹುದು. ಇದು ಒಂದು ಪ್ರಥಮ ವಿಡಿಯೋ ಸಮಸ್ತ ಕನ್ನಡ ನಾಡಿನ ಜನರಿಗಾಗಿ. ನಮ್ಮ ಕನ್ನಡ ಮೀಡಿಯಂನಲ್ಲಿ ಓದಿ ಬರೆದು ಅಭ್ಯಾಸ ಮಾಡಿ ಪಾಸಾದವರಂತಹ ಎಲ್ಲ ಕನ್ನಡ ನಾಡಿನ ಜನತೆಗೆ ಈ ನನ್ನ ಮೊದಲ ವಿಡಿಯೋವನ್ನು ನಾನು ಸಮರ್ಪಿಸುತ್ತೇನೆ. ಜೈ ಹಿಂದ್.